ಓಂ ಗಂ ಗಣಪದೇ ನಮಃ ರಾಜರಾಜೇಶ್ವರಿ ನಮಃ ರಕ್ತೇಶ್ವರಿ ನಮಃ ಉತ್ತಿಷ್ಟ ಗಣಪದೇ ನಮಃ. ಸಮಸ್ತ ವೀಕ್ಷಕ ಬಂಧುಗಳಿಗೆ ಪಂಡಿತ್ ಪರಿಮಳಾಚಾರ್ಯ ಗುರುಜಿಗಳು ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ಈ ವಿಡಿಯೋದಲ್ಲಿ ಅಂದುಕೊಂಡಂತ ಕೆಲಸ ಸುಲಭವಾಗಿ ಸರಳವಾಗಿ ಆಗೋದಕ್ಕೆ ಈ ಒಂದು ತಂತ್ರವನ್ನು ಮಾಡಿದ್ರೆ ಎಲ್ಲಾ ರೀತಿ ಕೆಲಸಗಳು ಸರಳವಾಗಿ ಆಗೋದನ್ನು ತಿಳಿಸ್ಕೊಡ್ತಾರೆ. ನೋಡಿ ವೀಕ್ಷಕರೇ, ಅಂದುಕೊಂಡಿದ್ದೇ ಒಂದು ಆಗೋದೇ ಒಂದು ಆಗ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿ. ಅದು ಕೋರ್ಟ್ ವಿಚಾರ ಆಗಿರ್ಬೋದು, ಪ್ರಾಪರ್ಟಿ ವಿಚಾರ ಆಗಿರ್ಬೋದು, ಅದು ಹಣ ವಿಚಾರ ಆಗಿರ್ಬೋದು. ಏನೇ ಮಾಡಿದ್ರು ಸಹ ಅದು ಒಂದು ಅಡೆತಡೆಗಳು ಬರ್ತಾನೆ ಇರುತ್ತೆ. ಒಂದು ಸುಲಭವಾಗಿ ಆಗುವಂತಹ ಕೆಲಸ ಜಾಸ್ತಿ ಟೈಮ್ ತಗೊಂತಾ ಇರುತ್ತೆ ಅಂತ ಹೇಳಿದ್ರೆ, ಸುಲಭವಾಗುವಂತ ಜಾಗದಲ್ಲಿ 108 ವಿಘ್ನಗಳು, 108 ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಅದು ಯಾವುದೇ ಕಾಲಕ್ಕೂ ಅದು ಮುಕ್ತಿ ಅನ್ನೋದು ಸಿಗಲ್ಲ. ಅದು ಇವತ್ತು ನಾಳೆ ಅಂತ ಹೇಳಿ ಅದು ಮುಂದೆ ಹೋಗ್ತಾನೆ ಇರುತ್ತೆ. ಈ ಒಂದು ಸಮಸ್ಯೆಗೆ ಏನು ಮಾಡಬೇಕು ಹೇಳಿದ್ರೆ, ಗೋಮಾತೆಯ ಒಂದು ಸಗಣಿ ತಗೊಂಡು ಅದರಲ್ಲಿ ಕೋನಾಕಾರದಲ್ಲಿ ಮಾಡ್ಬೇಕಾಗುತ್ತೆ. ಕೋನಾಕಾರದಲ್ಲಿ ಮಾಡಿ ಅದರ ಮೇಲೆ ಒಂದು ಎಕ್ಕದ ಹೂವನ್ನು ಇಟ್ಟು ಅರ್ಶನ ಹಾಗೂ ಕುಂಕುಮದಿಂದ ಸ್ವಲ್ಪ ಅದನ್ನ ಪೂಜಿಸಿದ್ರೆ ಈ ಒಂದು ಸಮಸ್ಯೆಗಳಿದೆ ಸುಲಭವಾಗಿ ಸರಳವಾಗಿ ಪರಿಹಾರ ಆಗುತ್ತೆ. ಅದು ಮಂಗಳವಾರ ಮತ್ತು ಶುಕ್ರವಾರ ಮನೆಯ ಸ್ತ್ರೀನೇ ಮಾಡ್ತಕ್ಕಂಥದ್ದು. ಮಂಗಳವಾರ ಮತ್ತು ಶುಕ್ರವಾರ, ಮಂಗಳವಾರ ಮಾಡಿದ್ದು ಮಾಡಾದ್ಮೇಲೆ ಶುಕ್ರವಾರ ಮತ್ತು ಹೊಸದು ಮಾಡ್ಬೇಕಾಗುತ್ತೆ. ಮಂಗಳವಾರ ಮಾಡಿಟ್ಟಿದ್ದನ್ನ ಗಿಡಗಳಿಗೆ ಗೊಬ್ಬರದ ರೀತಿ ಹಾಕ್ಬೇಕಾಗತ್ತೆ. ಆ ಮೂರ್ತಿಯನ್ನು ನೀವೇನ್ ಮಾಡಿರ್ತೀರಲ್ಲ ಆ ಮೂರ್ತಿಯನ್ನು ಗಿಡಕ್ಕೆ ಗೊಬ್ಬರದ ರೀತಿಯಲ್ಲಿ ಹಾಕಿ ಮತ್ತು ಪುನಃ ಹೊಸದೊಂದು ನೀವು ತಯಾರಿ ಮಾಡಿ ಎಕ್ಕದು ಹೂವು ಇಟ್ಟು ನಿಮ್ಮ ನಿಮ್ಮ ಮನೆ ದೇವರಲ್ಲಿ ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡು, ಅಥವಾ ಇಷ್ಟ ಆಗ್ತಕ್ಕಂಥ ಒಂದು ದೇವರನ್ನು ನೀವು ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇದಕ್ಕೆ ಪೂಜಿಸಿದ್ರೆ ಇದರ ಬದಲಾವಣೆಯನ್ನು ನಿಮ್ಮ ಕಣ್ಣಾರೆ ನೀವು ನೋಡ್ತೀರ ವೀಕ್ಷಕರೇ. ಒಳ್ಳೇದಾಗಲಿ. ಓಂ ಹರಿ ಓಂ.